ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. RS ಪಾಟೀಲ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕು ಅಂತ ಹೇಳಿ ವತಿಯಿಂದ ಸನ್ಮಾನಿಸಬೇಕಾಗಿ ನೆನೆಸ್ಕೊಳ್ತೇವೆ. ಹೆಚ್ಚು ಯಶಸ್ವಿ ಕಾರಣಕರ್ತರಾಗಿರುವಂಥ ನಮ್ಮ ಮೂಲಕ ಸ್ವಾಗತವನ್ನು ಕೋರಬೇಕಂತ ಅರುಣ್ ಕುಮಾರ್ ಅವರಿಗೆ ಕೇಳ್ಕೊತೀನಿ. ವಿತರಣೆ ಮಾಡಬೇಕಂತ UDID ಕಾರ್ಡ್ ಕೂಡ ಒಂದು ಅದೇ ರೀತಿ ಸಂದರ್ಭದಲ್ಲಿ ವಿತರಣೆಯನ್ನು ಮಾಡ್ತಾರೆ. ಜೋರದ ಚಪ್ಪಾಳೆ. ಟು ಗಿವ್ ಯು ಜಸ್ಟಿಸ್, ನಾಟ್ ಓನ್ಲಿ ಕೋರ್ಟ್ ರೂಮ್ ಒಳಗಡೆ ಅಷ್ಟೇ ಅಲ್ಲ, ಎಲ್ಲ ರೀತಿಯಲ್ಲಿ ನಿಮಗೆ ಜಸ್ಟಿಸ್ ಕೊಡಬೇಕಂತ. ಇದು ಏನು ವೀಲ್ ಚೇರು, ಅಪ್ಲಯನ್ಸಸ್ ಇವೆಲ್ಲ ಕೊಡ್ತಾ ಇದ್ದೀವಿ. ಇಟ್ಸ್ ನಾಟ್ ಅ ಚಾರಿಟಿ. ನಾವೇನು ನಿಮಗೆ ದಾನ ಮಾಡ್ತಾ ಇಲ್ಲ. ವಿ ಆರ್ ಗಿವಿಂಗ್ ಯು, ನಿಮಗೆ ಪ್ರೋತ್ಸಾಹ ಮಾಡಲಿಕ್ಕೆ. ಯು ಆರ್ ಆಲ್ ನೀವೆಲ್ಲರೂ ನಮ್ಮ ಥರನೇ. ನೀವು ಅದಕ್ಕೆ ನೀವೇನು ಕಡಿಮೆ ಮಾಡ್ಕೋಬೇಕಂತ ಏನಿಲ್ಲ. ನಿಮಗೆ ಇನ್ನೂ ಜಾಸ್ತಿ ಆಗಲಿ, ನಿಮ್ಗೆ ಜಾಸ್ತಿ ಪ್ರೋತ್ಸಾಹ ಬರಲಿ ಅಂತ ಇದು ಕೊಡ್ತಾ ಇದ್ದೀವಿ. ಜನ ಶುಶ್ರೂಷಾಹ ಮಾಡಬೇಕು ಅಂತ ಇದೆ. ಪ್ರತಿಯೊಬ್ಬರು ಅವರ ಜೊತೆಯಲ್ಲಿರೋರು, ಅಂದರೆ ತಮ್ಮ ಮನೆಯವರಾಗಿರ್ಬೋದು, ತಮ್ಮ ಆಜುಬಾಜು ಮನೆಯವರಿರ್ಬೋದು, ಪಕ್ಕದಲ್ಲಿರ್ಬೋದು, ಊರಿನವರಾಗಿರ್ಬೋದು, ನಿಮಗೆ ಏನು ನಿಮ್ಮಿಂದ ಕೈಲಾದ ಸಹಾಯ ಇದೆ ಅದು ಮಾಡಬೇಕು ಅನ್ನೋದು ಒಂದು ಪ್ರತಿಯೊಬ್ಬ ಮನುಷ್ಯನ ಒಂದು ಕರ್ತವ್ಯ ಆಗಿದೆ. Well said, sir. We were the last in UDID cards, sir. 31 number-nalli sir, state-nalli. Now, yesterday's report is we are in number 12, sir, in the state, which is a really good achievement, and that is because of the effortless coordination between the DLSA team, medical college, health, and all the UDID concerned persons that this has happened, sir. So, it's really a happy moment to share that we have really climbed up. And definitely we'll be number one shortly, going by the coordination and speed with which we are working. Okay, ಎಲ್ಲರೂ ಇಟ್ಕೊಳ್ಳಿ. ಈಗ ಒಂದು ಫೋಟೋ ಸೆಷನ್ ಅಗತ್ಯವಾಗಿದೆ. ಅಂತಹ ಸಹಕಾರ ಸಚಿವರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳ. ಶ್ರೀ GV ಜ್ಯೋತಿ ಗಣೇಶ್ ಅವರು ಅದನ್ನ ನಾವು ಸರ್ಕಾರದವರು ಉತ್ತೇಜನ ಮಾಡೋದಕ್ಕೆ ಆಗೋದಿಲ್ಲ. ಈಗಾಗಲೇ ತುಮಕೂರು ಕೂಡ ಬಹಳ ವೇಗವಾಗಿ, ನಾನು ಮೊದಲೇ ಹೇಳಿದೆ, ತುಮಕೂರು ವೇಗವಾಗಿ ಬೆಳೀತಾ ಇದೆ. ಈಗ ನಮ್ಮ ಸರ್ಕಾರಕ್ಕೆ ನಮಗೆ ಪ್ರಸ್ತಾವನೆಯನ್ನು ಕಳಿಸಿದೆವು. ನಾವು ಬೆಂಗಳೂರಿನಲ್ಲಿ ಯಾವ ರೀತಿ ಗ್ರೇಟರ್ ಬ್ಯಾಂಗ್ಳೂರು ಅಂತ ಮಾಡಿದ್ದಾರೆ. ಗ್ರೇಟರ್ ಬ್ಯಾಂಗ್ಳೂರು 5 ಕಾರ್ಪೊರೇಷನ್ ಮಾಡಿದ್ರು. ಒಂದೇ ಕಾರ್ಪೊರೇಷನ್ ಇದ್ದಿದ್ದು, ಈಗ 5 ಕಾರ್ಪೊರೇಷನ್ ಆಯಿತು ಬೆಂಗಳೂರು. ಅಂದರೆ ಅಷ್ಟು ದೊಡ್ಡ ಪ್ರಮಾಣಕ್ಕೆ ಬೆಂಗಳೂರು ಬೆಳ್ಕೊಂಡು ಹೋಗಿಲ್ಲ. ತುಮಕೂರು ತನಕ ಬಂದ್ಬಿಟ್ಟಿದ್ದಾರೆ. ಹತ್ತತ್ರ ದಾಬಸ್ಪೇಟೆಗೆ ಬಂದ್ಬಿಟ್ಟವರು. ಈಗ ನಾವು ಈ ಕಡೆಯಿಂದ ದೊಡ್ಡವರು ಹೋಗಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ನಾವು ಕೂಡ ನೀವೇನು ಕಮ್ಮಿ ತುಮಕೂರಿನವರು ಅಂತೇಳಿ ನಾವು ಸ್ವಲ್ಪ ಗ್ರೇಟರ್ ತುಮಕೂರು ಹಾಕಬೇಕು ಅಂತೇಳಿ ನಾವು ಕೂಡ ಮಾಡ್ತಾ ಇದ್ದೇವೆ. ಅದಿನ್ನು ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗಬೇಕು. ಆಗುತ್ತೆ, ಅದು ಆಗ್ತದೆ. ಜನರಲ್ ಐಡೆಂಟಿಫೈ ಮಾಡಿ
ಅಲ್ಲಿ ಮನೆಗಳನ್ನ ಕಟ್ಟಿಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ವಿ. ಇದನ್ನ ಮೀರಿ ತುಮಕೂರನ್ನ ಯಾವ ರೀತಿ ಬೆಂಗಳೂರಿಗೆ ಯಾವಾಗಲೂ ನಾವು ಇದೇ ಪಕ್ಕದಲ್ಲಿ ಬೆಂಗಳೂರು ಮೀರಿ ಬೆಳಿಬೇಕು ಅಂತ ನಮ್ಮ ಪರಮೇಶ್ವರ್ ಸಾಹೇಬರ ಆಸೆ. ಒಂದು ಗುರಿ ಇಟ್ಕೊಂಡು ಆ ಮೆಟ್ರೋ ತರಲಿಕ್ಕೆ ಇವತ್ತು ಮತ್ತು ಹೋಗಿದ್ದಾರೆ. BPRಆಗಿ PCPT ಬಂದು ಏನೊಂದು 17 ಸ್ಟೇಷನ್ ಆಗಬೇಕು ಅಂತ ಸ್ವಲ್ಪ ಅವ್ರು ಎಂಟೇ ಬಂದಿದ್ರು ಸರ್. 22 ಸ್ಟೇಷನ್ಸ್ ಬಟ್ 17ಕ್ಕೆ ನೀವು ಹೇಳಿದ್ರೆ 17 ಸ್ಟೇಷನ್ಸ್ಗೆ ನಾವು ಲಿಮಿಟ್ ಮಾಡ್ತೀವಿ ಅಂತ ಆ ಒಂದು ಮೆಟ್ರೋ ಯೋಜನೆ ಕೂಡ ಬಂದರೆ ಒಂದು ದೊಡ್ಡ ಮಟ್ಟದಲ್ಲಿ ತುಮಕೂರಿಗೆ ಬೆಂಗಳೂರಿಗೆ ಆಲ್ಟರ್ನೇಟಿವ್ ಆಗಿ ಬೆಳೆಯಲಿಕ್ಕೆ ಅನುಕೂಲ. ಮಾಡ್ತಾರೆ. 20 ಮೂಟೆ ರಾಗಿ ಆಗಿದೆ. 10 ಮೂಟೆ ಗೌರ್ಮೆಂಟಿಗೆ ಕೊಡ್ತಾ ಇದ್ದೀವಿ. ಗೌರ್ಮೆಂಟ್ ಕೊಡೋದ್ರಿಂದ ನಮ್ಗೆ ಒಳ್ಳೆ ರೇಟ್ ಕೊಡ್ತಾರೆ. ಒಂದು ಬೇರೆ ದಲ್ಲಾಳಿಗೆ ಅವಕಾಶ ಇಲ್ಲ. ಬಂದರೆ ರಾಗಿ ಆ ಥರ ಇದೆ ಈ ಥರ ಇದೆ ಅಂತ ಹೇಳ್ತಾರೆ. ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಈಗ ಇಲ್ಲಿಗೆ ಬಂದಿದ್ದೀವಿ, ಆಧಾರ್ ಕಾರ್ಡ್ ಕೊಡ್ತೀವಿ, ಅದ್ರ ಮೇಲೆ FID ನಂಬರ್ FID ತೊಗೊಂಡು ಅದ್ಮೇಲೆ ನಂಬರ್ ಕೊಡ್ತಾರೆ. ಇಂಥ ಡೇಟಿಗೆ ಬರಬೇಕು ಅಂತ ಹೇಳ್ತಾರೆ. ಆ ಡೇಟಿಗೆ ಬಂದು ನಾವು ರಾಗಿ ಹಾಕ್ತೀವಿ. ಮತ್ತು 1 ಮಂತಲ್ಲಿ 1.5 ಮಂತಲ್ಲಿ ನಮ್ಗೆ ಅಮೌಂಟ್ ಬರುತ್ತೆ. ಇಲ್ಲಿ ನಮಗೆ ಕ್ವಿಂಟಾಲ್ಗೆ 4,800 ಚಿಲ್ಲರೆ ಕೊಡ್ತಾ ಇದ್ದಾರೆ. ನಮಗೆ ಇಲ್ಲಿ ಹಾಕೋದ್ರಿಂದ ಒಳ್ಳೆ ಬೆನಿಫಿಟ್ ಇದೆ. ಆದಮೇಲೆ ನಮಗೆ ಒಂದೇ ಮಗದಲ್ಲಿ ಒಂದು ದುಡ್ಡು ಬರುತ್ತೆ. ಬಂದು ಯಾವುದಕ್ಕೂ ಒಂದಕ್ಕೆ ರೈತರಿಗೆ ಉಪಯೋಗ ಆಗ್ತದೆ. ನಾವು ಹಳ್ಳಿಯಲ್ಲಿ ರಾಗಿ ಕೊಟ್ಟಾಗ ಅಲ್ಲಿ ರೇಟು 2,000, 3,000, 2,500 ಅಂತ ಕೇಳ್ತಾರೆ. ಆದರೆ ಇಲ್ಲಿ ಒಳ್ಳೆ ರೇಟ್ ಕೊಡ್ತಾ ಇದ್ದಾರೆ. ನಮ್ಮ ಗೌರ್ಮೆಂಟಿಂದ ಒಳ್ಳೆ ಬೆನಿಫಿಟ್ ಇದೆ. ಈಗ ಒಂದೇ ಮಗದಲ್ಲಿ ದುಡ್ಡು ಬರುತ್ತೆ. ಅದರಿಂದ ನಮಗೆ ಯಾವುದಕ್ಕೂ ಒಂದಕ್ಕೆ ಅನುಕೂಲ ಆಗ್ತದೆ. ಅವರಿಗೆ ನೋಂದಣಿಯನ್ನು ಮಾಡಿಕೊಡ್ತಾರೆ. ಮತ್ತು ನೋಂದಣಿ ಆದಮೇಲೆ ನಾವು ಅವರಿಗೆ ಸರ್ಕಾರ ನಿಗದಿ ಮಾಡಿದ ಡೇಟ್ಗೆ ಅವರಿಗೆ ಕರೆ ಮಾಡಿ ರಾಗಿಯನ್ನು ಉತ್ತಮವಾದ ರಾಗಿಯನ್ನು ತಂದು ಇಲ್ಲಿ ಕೊಡೋದಕ್ಕೆ ಹೇಳ್ತೀವಿ. ಆಗ ಅವರು ನೇರವಾಗಿ ತಂದು ಇಲ್ಲೇ ಯಾವುದೇ ದಲ್ಲಾಳಿಗಳು ಯಾವುದೇ ಮಧ್ಯವರ್ತಿಗಳು ಅವಳಿ ಇಲ್ಲದೆ ನೇರವಾಗಿ ತಂದು ನಮಗೆ ರಾಗಿಯನ್ನು ಅರ್ಪಿಸ್ತಾರೆ. ಮತ್ತು ಅವರಿಗೆ ನೇರವಾಗಿ ಅವರ ಅಕೌಂಟಿಗೆ ಏನವರು ಎಷ್ಟು ರಾಗಿ ಪ್ರಮಾಣವನ್ನು ಕೊಟ್ಟಿರ್ತಾರೋ ಅದಕ್ಕೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂತಹ 1 ಕ್ವಿಂಟಾಲ್ಗೆ 4,886 ರೂಪಾಯಿ ಥರ ನೇರವಾಗಿ ಅವರ ಅಕೌಂಟಿಗೆ ವರ್ಗಾವಣೆ ಆಗ್ತಿದೆ. ರಿಜಿಸ್ಟ್ರೇಷನ್ ಆದಮೇಲೆ ನಮಗೆ ಜನವರಿ 1ರಿಂದ ರಾಗಿ ಖರೀದಿ ಕಾರ್ಯ ಪ್ರಾರಂಭ ಆಗುತ್ತೆ. ಆವಾಗ ರೈತರು ತಮ್ಮ ರಾಗಿಯನ್ನು ತೊಗೊಂಬಂದ್ಬಿಟ್ಟು ನಮ್ಮ ಗೋಡನ್ಗಳಲ್ಲಿ ಅಥವಾ ನಮ್ಮ ಗೋದಾಮುಗಳಲ್ಲಿ ಕೊಡಬೇಕಾಗುತ್ತೆ. ಚೀಲವನ್ನು ಸಹ ನಮ್ಮ ನಿಗಮದ ವತಿಯಿಂದನೇ ನಾವು ಕೊಡ್ತೀವಿ. ಪ್ರತಿಯೊಬ್ಬ ರೈತರು ಸಹ ಎಕರೆಗೆ 10 ಕ್ವಿಂಟಾಲ್ನಂತೆ ರಾಗಿಯನ್ನು ಕೊಡೋದಕ್ಕೆ ಅವಕಾಶ ಇರುತ್ತೆ. ಗರಿಷ್ಠ ಪ್ರಮಾಣ 50 ಕ್ವಿಂಟಾಲ್ವರೆಗೂ ಕೂಡ ಒಬ್ಬ ರೈತ ರಾಗಿಯನ್ನು ಕೊಡೋದಕ್ಕೆ ಅವಕಾಶ ಇರುತ್ತೆ. ಈ ವರ್ಷ ಅವರಿಗೆ 4,886 ರೂಪಾಯಿ ಏನು ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ. ನಮಗೆ 1,47,500 ರಾಗಿ ಇವತ್ತಿನವರೆಗೂ ರಿಜಿಸ್ಟ್ರೇಷನ್ ಆಗಿರುತ್ತೆ. ಒಟ್ಟು 7,239 ರೈತರು ರಿಜಿಸ್ಟ್ರೇಷನ್ ಮಾಡಿರ್ತಾರೆ. ಜಿಲ್ಲೆಗೆ ಎಲ್ಲ ಗ್ರಾಮಗಳಿಗೂ ಮತ್ತು ಕೊಪ್ಪಳ ಜಿಲ್ಲೆಗೆ ಸರಿಸುಮಾರು 15,000 ಶಾಲಾವರಣ, ಆಟದ ಮೈದಾನ ಎಲ್ಲ ಇನ್ನಿತರ ಉದ್ಯಾನವನಗಳು ಮಾಡುತ್ತಾ 15,000 ಗಿಡಗಳನ್ನು ನೆಟ್ಟಿದೆ. ಅದೇ ರೀತಿಯಾಗಿ ಇವತ್ತು ಎಲ್ಲ 15,000 ಗಿಡಗಳು ನೆಡುತ್ತಾ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಗೆ ಒಂದು ಶುದ್ಧ ಗಾಳಿ ಬೀಸ್ತಕ್ಕಂಥ ಪ್ರದೇಶ ಅಂತ ಹೆಸರು ಬಂದಿದ್ದಕ್ಕೆ ಇವುದು ಎಲ್ಲ ಕಾರಣಗಳಂತ ಹೇಳಿ ನಮಗೆ ಹೆಮ್ಮೆ ಆಗ್ತಾ ಇದೆ. ಇಲ್ಲಿ ಕಿಷ್ಕಿಂಧ ಇರುವುದು ತುಂಬ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥದ್ದು. ರಾಮಾಯಣ ಮಹಾಭಾರತದಲ್ಲಿ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಇಲ್ಲಿ ಸ್ಥಳಗಳು ಇವೆ. ಈಗ ನಗರಗಳಲ್ಲಿ ಅತಿ ಸ್ವಚ್ಛವಾದಂಥ ನಗರ ಅಂತಕ್ಕಂಥದ್ದು ತುಂಬ ಹೆಮ್ಮೆ ಇದೆ. ಅದಕ್ಕೆ ಪೂರಕವಾಗಿ ಈ ಸೆಂಟರ್ ಫಾರ್ ಕ್ಲೀನ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತಂದು ಹೇಳ್ಬಿಟ್ಟು ಆ ಒಂದು ಸಂಸ್ಥೆಯವರು ಏನು ಕೊಟ್ಟಿದ್ದಾರಲ್ಲ ಅದಕ್ಕೆ ಪೂರಕವಾದಂಥ ಇಲ್ಲಿ ವಾತಾವರಣವನ್ನು ನಾವು ಕಾಣಬಹುದು. ಅರಣ್ಯ ಇಲಾಖೆಯವರು ಕೂಡ ಕೊಡ್ತಾರೆ. ಅದನ್ನು ಅವರು ಚೆಕ್ ಮಾಡ್ತಾರೆ. ರೋಡ್ ಡೆವಲಪ್ಮೆಂಟ್ ಆಗಿದೆ ಅನ್ನೋದು PWD ಅವರು ಚೆಕ್ ಮಾಡ್ತಾರೆ. ಮತ್ತು ವಾಟರ್ ಬೋರ್ಡ್ಸ್ ಇವೆಲ್ಲ ಕೂಡ ಏನು ನಮ್ಮ NOCಗಳಿಂದ ಪಡೆದು ನಮ್ಮ ಮೀಟಿಂಗ್ನಲ್ಲಿ ಇಟ್ಟುಕೊಂಡು ನಾವು ಅದನ್ನು ಸಂಪೂರ್ಣವಾಗಿ ಅವ್ರಿಗೆ ನಾವು ಅಧಿಕೃತವಾಗಿ ಅನುಮೋದನೆ ಕೊಡ್ತೀವಿ. ಆತ್ಮೀಯರೇ,
ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.